ಈ ಅವಿದ್ಯೆಯು ಹೋದದ್ದಕ್ಕೆ ಏನು ಗುರುತು ಎಂದರೆ ಆಚಾರ್ಯರು ಈ ವಿಷಯಕ್ಕೆ ಒಂದು ಶ್ಲೋಕವನ್ನು ಬರೆದಿರುತ್ತಾರೆ. ದೇಹಾತ್ಮಜ್ಞಾನವಜ್ಞಾನಂ ದೇಹಾತ್ಮಜ್ಞಾನಬಾಧಕಂ ಆತ್ಮನ್ಯೇವ ಭವೇದ್ಯಸ್ಯ ಸ ನೇಚ್ಛನ್ನಪಿ ಮುಚ್ಯತೆ. ಸ ನೇಚ್ಛನ್ನಪಿ ಓದಿ. ದೇಹಾದಿಗಳೇ ನಾನು ಎಂಬ ಜ್ಞಾನವು ಈಗ ಸ್ವಾಭಾವಿಕವಾಗಿ ಹೇಗೆ ಬಿಡದೆ ನಮ್ಮಲ್ಲಿ ಇದ್ದುಕೊಂಡಿರುವುದೋ ಹಾಗೆಯೇ ನಾನು ಆತ್ಮನೇ ದೇಹಾದಿಗಳಲ್ಲ ಎಂಬ ಜ್ಞಾನವು ಬಂದು ದೇಹಾತ್ಮ ಜ್ಞಾನವನ್ನು ಬಾಧಿಸಿ ಬಿಟ್ಟರೆ ಹಗ್ಗವನ್ನು ಅರಿತಾಗ ಇದು ಹಗ್ಗವೇ ಹಾವಲ್ಲ ಎಂಬ ಅರಿವಿನಂತೆ ನಿಶ್ಚಿತವಾಗಿ ಅರಿವಾಗಿ ಬಿಟ್ಟರೆ ಆತ್ಮಜ್ಞಾನವು ಬಂದಿತು, ಅವಿದ್ಯೆಯು ಹೋಯಿತು ಎಂದು ತಿಳಿಯಬಹುದು. ಆ ಜ್ಞಾನ ಉಂಟಾದವನು ಬೇಡವೆಂದರೂ ಅವಿದ್ಯೆಯಿಂದ ಮುಕ್ತನೇ ಆಗಿ ಬಿಡುತ್ತಾನೆ. ನಮಗೆ ರಾಗ ದ್ವೇಷಾದಿಗಳು ಸಹಜನಾಗಿಯೇ ಸಹಜವಾಗಿಯೇ ಉಂಟಾಗಿರುತ್ತವೆ. ಅವು ನಮ್ಮಲ್ಲಿ ನಮ್ಮಲ್ಲಿವೆ ಎಂಬುದರ ಅರಿವೇ ನಮಗೆ ಇರುವುದಿಲ್ಲ. ಇದನ್ನೇ ನೈಸರ್ಗಿಕವೆಂದು ಆಚಾರ್ಯರು ಹೇಳಿರುವುದು. ರಾಗದ್ವೇಷಾದಿಗಳು ಬಿಟ್ಟಾಗಲೂ ಹೀಗೆಯೇ ಎಂದರೆ ನನ್ನ ಸ್ವರೂಪದಲ್ಲಿ ಎಂದಿಗೂ ರಾಗದ್ವೇಷಗಳು ಇರಲೇ ಇಲ್ಲ. ನಾನು ನಿತ್ಯ ಮುಕ್ತ ಸ್ವರೂಪನು ಎಂಬ ಗಟ್ಟಿಯ ಅರಿವು ಆಗಬೇಕು. ಉದಾಹರಣೆಗೆ ಕನಸನ್ನು ನೋಡಿ. ಜನಕರಾಯನಿಗೆ ಕನಸಿನಲ್ಲಿ 12 ವರ್ಷಗಳ ಬರುವ ಬಂದಂತೆಯೂ ತಾನು ಗಂಜಿಗೆಂದು ಅಲೆದಾಡುತ್ತಿರುವಂತೆಯೂ ತೋರಿತು. ಅವನು ಬಹಳ ಕಷ್ಟದಿಂದ ಗಂಜಿಯನ್ನು ಸಂಪಾದಿಸಿಕೊಂಡು ಅದನ್ನು ಕುಡಿಯುವುದಕ್ಕೆ ಯತ್ನಿಸುತ್ತಿರುವಲ್ಲಿ 2 ಹೋರಿಗಳು ಜಗಳವಾಡುತ್ತಾ ಬಂದು ಅವನ ಗಂಜಿಯ ಶ್ರಾವೆಯನ್ನು ಹಾರಿಸಿ ಬಿಟ್ಟವು. ಅವನು ಚಿಟ್ಟನೆ ಚೀರಿಕೊಂಡನು. ಎಚ್ಚರವಾಯಿತು. ನೋಡುತ್ತಾನೆ, ಅಂತಃಪುರದಲ್ಲಿಯೇ ಹಂಸತೂಲಿಕಾ ತಲ್ಪದ ಮೇಲೆ ಮಲಗಿ ಕೊಂಡಿದ್ದಾನೆ. ಏನರ್ಥ ಹಂಸತೂಲಿಕಾ ತಲ್ಪ ಅಂದ್ರೆ ಏನೋ ಒಳ್ಳೆ ಬೆಡ್ ಏನೋ ಆಗಿರುತ್ತೆ ಅನ್ಸುತ್ತೆ ಅಲ್ವಾ? ಒಳ್ಳೆ ಬೆಡ್ ಕುರ್ಲಾನ್ ಬೆಡ್ ಅಂತ ಅನ್ಕೊಂಡ್ರ ಅಲ್ವಾ ಅಂತೀರಾ ಗುರುಗಳೇ? ಹಂಸತೂಲಿಕಾ ತಲ್ಪ ಕೇಳಿಲ್ಲ ನೀವು? ಅಲ್ಲಿ ನೀವು ಕಾವ್ಯ ಓದ್ಬೇಕು, ಅಲ್ಲಿ ಗೊತ್ತಾಯ್ತು ಹಂಸತೂಲಿಕಾ ಅವ್ರಿಗಿದು. ನಿಜವಾಗಿ ಯಾವುದು ಸತ್ಯ ಎಂಬುದನ್ನು ತಿಳಿಯಬೇಕೆಂಬ ಕುತೂಹಲವು ಅವನಿಗೆ ಆಯಿತು. ಆಗ ಅಷ್ಟಾವಕ್ರರು ಅವನಿಗೆ ತತ್ವಾರ್ಥವನ್ನು ಉಪದೇಶಿಸಿದರು ಎಂದು ಒಂದು ಕಥೆ. ಕನಸಿನಲ್ಲಿ ಯಾವುದು ಸತ್ಯವಾಗಿಲ್ಲವೆಂಬುದು ಖಂಡಿತ. ಆದರೂ ಆ ಅವಸ್ಥೆಯಲ್ಲಿರುವವರೆಗೂ ಅಲ್ಲಿರುವ ದೇಹಾದಿಗಳಲ್ಲಿ ತಾದಾತ್ಮ್ಯವನ್ನು ಹೊಂದಿ ಅವೇ ನಾನು ಎಂದುಕೊಂಡಿರುತ್ತೇವೆ. ಇದರಂತೆಯೇ ಶಾಸ್ತ್ರೋಪದೇಶಜನ್ಯವಾದ ಜ್ಞಾನವು ಆಗುವವರೆಗೂ ಅವಿದ್ಯೆ ಇದ್ದೇ ಇರುತ್ತದೆ.
ಜ್ಞಾನ ಉಂಟಾಗುತ್ತಲೂ ಅದು ಇರಲೇ ಇಲ್ಲವೆಂದು ನಿಶ್ಚಯವಾಗುತ್ತದೆ. ಇನ್ನ ಓದ್ಲ ಗುರುಗಳೇ? ಎಲ್ಲ ಓದಿ ಓದಿ ಓದಿ. ಬರುತ್ತೇನೋ ನಾನು ಓದೋಷ್ಟಕ್ಕೆ. ಶಾಸ್ತ್ರ ವಾಕ್ಯದಿಂದ ಜ್ಞಾನವು ಯಾರಿಗೆ ಆಗುತ್ತದೆ? ಶ್ರುತಿಯು ಅಪೌರುಷೇಯ ಯಾವನಾದರೊಬ್ಬ ಪುರುಷನು ತನ್ನ ಇಚ್ಛೆಯಂತೆ ಕಲ್ಪಿಸಿಕೊಂಡ ವಾಕ್ಯವಲ್ಲ ಅದು. ಪುರುಷರ ವಾಕ್ಯದಿಂದ ಇವರು ಹಾಗೆ ಹೇಳುತ್ತಾರೆ ಎಂದಿಷ್ಟೇ ಅರಿವಾಗುತ್ತದೆ. ಅವರು ಹೇಳಿದ್ದು ನಿಜವೋ ಅಲ್ಲವೋ ಎಂಬುದನ್ನು ಬೇರೊಂದು ಪ್ರಮಾಣದಿಂದ ನಿಶ್ಚಯಿಸಿಕೊಳ್ಳಬೇಕಾದದ್ದು ಉಳಿದಿರುತ್ತದೆ. ಶ್ರುತಿ ವಾಕ್ಯದಿಂದ ಆಗುವ ಜ್ಞಾನವು ಹಾಗಲ್ಲ. ವಸ್ತು ಹೇಗಿದೆಯೋ ಹಾಗೆಯೇ ಅದರ ಜ್ಞಾನವೋ ಆಗಿಬಿಡುತ್ತದೆ. ಇನ್ನ ಓದ್ಲಾ ಗುರುಗಳೇ? ಹಾಗಾದರೆ ಓದಿ ಓದಿ. ಹಾಗಾದರೆ ತತ್ವಮಸಿ ಮುಂತಾದ ಶ್ರುತಿ ತತ್ವಮಸಿ ಮಸಿ ಮಾಡಬೇಡಿ. ಆಯ್ತು, ತತ್ವಮಸಿ. ಓಕೆ. ಮುಂತಾದ ಶ್ರುತಿ ವಾಕ್ಯವನ್ನು ಕೇಳಿದ ಮೇಲೂ ನಮಗೇಕೆ ಜ್ಞಾನವಾಗಿಲ್ಲ ಎಂದು ಯಾರಾದರೂ ಕೇಳಬಹುದು. ಇದಕ್ಕೆ ಉತ್ತರವೇನೆಂದರೆ, ಅಧಿಕಾರಿಣಿ ಪ್ರಮಿತಿ ಜನಕೋ ವೇದ. ಪ್ರಮಿತಿ ಜನಕೂ ಅದೇನೋ ಗೊತ್ತಾಗಿಲ್ಲ. ವೇದವು ಅಧಿಕಾರಿಯಾದವನಿಗೆ ಮಾತ್ರ ತಿಳಿವಳಿಕೆಯನ್ನು ಉಂಟು ಮಾಡುತ್ತದೆ. ಓದುವುದಕ್ಕೆ ಬಾರದೇ ಇರುವವನಿಗೆ ಪುಸ್ತಕವಿದ್ದ ಮಾತ್ರದಿಂದ ಅಕ್ಷರ ಜ್ಞಾನವಾದೀತೇನು? ಯಾರು ಹೇಳ್ತಿದ್ದಾರೆ? ನನಗೆ. ಕಣ್ಣಿಲ್ಲದವನಿಗೆ ಹೊರಗೆ ವಿಧ ಮಾತ್ರದಿಂದ ಅದು ಕಂಡೀತೇನು? ಇಲ್ಲ. ಇದರಂತೆ ಅಧಿಕಾರವಿಲ್ಲದವನಿಗೆ ಶ್ರುತಿಯ ಉಪದೇಶದಿಂದ ಜ್ಞಾನವಾಗಲಾರದು. ಅಧಿಕಾರವೆಂದರೇನು? ಆತ್ಮಜ್ಞಾನವಾಗುವುದಕ್ಕೆ ಆತ್ಮನನ್ನು ಎಲ್ಲಿ ನೋಡಬೇಕೋ ಅಲ್ಲಿಯೇ ನೋಡುವುದಕ್ಕೆ ಬೇಕಾದ ಯೋಗ್ಯತೆ. ಸಾಕ್ಷಾತ್ ಪರೋಕ್ಷ ಬ್ರಹ್ಮ ಆತ್ಮ ಸರ್ವಾಂತರಸ್ತಮ್ಮೆ ವ್ಯಾಚಕ್ಷ್ವ ಇತ್ಯೇಷದ ಆತ್ಮ ಸರ್ವಾಂತರಃ. ಉಷಶ್ಚ ಚಾಕ್ರಾಯಣನು ಓದಿ. ನಾನೇ ಓದ್ಲಾ? ಮತ್ತೆ ನೀವೇ ಓದ್ಬೇಕು. ಉಷಶ್ಚ ಚಾಕ್ರಾಯಣ. ನಂಗೆ ಸೆಕೆ ಆಗ ಬೆವರ್ತಾ ಇದೆ ಈ ಗುರುಗಳೇ, ಅಷ್ಟು ಕಷ್ಟಪಟ್ಟು. ಅದು ಫ್ಯಾನ್ ಹಾಕ್ಸಿದ್ದೀನಲ್ಲ, ಅದು ಫ್ಯಾನ್ ಹಾಕ್ಸಿದ್ದೀನಿ, ಫ್ಯಾನ್ ಹಾಕೊಳ್ಳಿ. ಉಷಸ್ಥ ಚಾಕ್ರಾಯಣನ್ನು ಏನು ಓದಿರಿ? ಉಷಸ್ಥ ಚಾಕ್ರಾಯಣನ್ನು ಉಷಸ್ಥ ಚಾಕ್ರಾಯಣನು ನಾನು ಯಾಜ್ಞವಲ್ಕ್ಯನನ್ನು ಸಾಕ್ಷಾತ್ತಾಗಿ ಅಪರೋಕ್ಷವಾಗಿರುವ ಬ್ರಹ್ಮವನ್ನು ಹೇಳು ಎಂದು ಕೇಳಲು ಅವನು ಇವನೇ ನನ್ನ ಸರ್ವಾಂತರನಾದ ಆತ್ಮನು ಎಂದು ಉತ್ತರ ಕೊಟ್ಟಿರುತ್ತಾನೆ. ಆತ್ಮನೆಂದರೆ ಎಲ್ಲಕ್ಕೂ ಒಳಗಿರುವ ನಮ್ಮ ಸ್ವರೂಪವು. ಆದ್ದರಿಂದ ಅದನ್ನು ಒಳಗೆ ನೋಡಬೇಕು. ಆದರೆ ಜನರು ಸಾಮಾನ್ಯವಾಗಿ ಬಹಿರ್ಮುಖರಾಗಿಯೇ ಇರುತ್ತಾರೆ. ಪರಾಂಚಿಖಾನಿ ವ್ಯಾತೃಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್. ಇಂದ್ರಿಯಗಳು ಹೊರಮುಖವಾಗಿ ವ್ಯಾಪಾರ ಮಾಡುವಂತೆಯೇ ಸೃಷ್ಟಿವಾಗಿರುತ್ತವೆ. ಆದ್ದರಿಂದ ಜನರು ಸ್ವಭಾವದಿಂದ ಹೊರಗಡೆಗೆ ನೋಡುತ್ತಾರೆಯೇ ಹೊರತು ತಮ್ಮ ಒಳಗೆ ನೋಡುತ್ತಲಿಲ್ಲ. ಆತ್ಮನನ್ನು ನೋಡಬೇಕಾದರೆ ಆವೃತ್ತ ಚಕ್ಷು ಆಗಿ
ಇಂದ್ರಿಯಗಳನ್ನು ಹಿಂದಕ್ಕೆ ತಿರುಗಿಸಿ ಅವುಗಳ ವ್ಯಾಪಾರವನ್ನು ನಿಲ್ಲಿಸಿ ತಮ್ಮೊಳಗೆ ನೋಡಬೇಕು. ಅಂದರೆ ತಿಳಿಯುತ್ತದೆ. ಅಜ್ಞಾನ ನಿದ್ರೆಯಲ್ಲಿ ಅನಾದಿ ಕಾಲದಿಂದ ಗೊರಕೆ ಹೊಡೆಯುತ್ತಾ ಸಂಸಾರದ ಕನಸನ್ನು ಕಾಣುತ್ತಿರುವವರಿಗೆ ಪರಮ ಕಾರುಣಿಕೇನ ಆಚಾರ್ಯೇಣ ಆತ್ಮಜ್ಞಾನ ಪ್ರಬೋಧಕ ಶಬ್ದಕಾಯಾಂ ವೇದಾಂತ ಮಹಾಭೇರ್ಯಾಂ ತತ್ಕರ್ಣಮೂಲೆ ತಾಡ್ಯಮಾನಾಯಾಂ ಪರಮ ಕರುಣಾ ನಿಧಿಯಾದ ಆಚಾರ್ಯನು ವೇದಾಂತವೆಂಬ ದೊಡ್ಡ ನಗಾರಿಯನ್ನು ಹೊಡೆದರೆ ಆ ಶಬ್ದದಿಂದ ಆತ್ಮಜ್ಞಾನವೆಂಬ ಎಚ್ಚರವಾಗುತ್ತದೆ ಎಂದು ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ಬರೆದಿರುತ್ತಾರೆ. ಸದ್ಯಸ್ಥಿತಿಯಲ್ಲಿ ತತ್ವಂ ಅಸಿ ಬ್ರಹ್ಮೈ ವೇದಂ ವಿಶ್ವಂ ಎಂದು ಮುಂತಾಗಿ ವೇದವು ಬಲ್ಲವರು ಹೊಡೆದಂತೆ ಹೇಳುತ್ತಿದ್ದರೂ ನಮಗೆ ಎಚ್ಚರವಾಗುತ್ತಿಲ್ಲ. ಇದಕ್ಕೆ ನಮಗೆ ಅಂತರ್ಮುಖ ಸ್ವರೂಪವಾದ ಅಧಿಕಾರವಿಲ್ಲದೇ ಇರುವುದೇ ಕಾರಣ. ಇಂದುಮತಿ ಅಮ್ಮ ಓದಿಮ್ಮ. ಇಂದುಮತಿ ಸಂವಿಧಾನ ತುಂಬಾ ಚೆನ್ನಾಗಿ ಓದ್ತಾರೆ ನೋಡಿ. ನೆನ್ನೆ ಓದಿದ್ರು. ಓದ್ತೀನಿ ಒಂದ್ ನಿಮಿಷ. ಓದಿಮ್ಮ. ಅಲೌಕಿಕನಾದ ಆತ್ಮನನ್ನು ಶಾಸ್ತ್ರವು ತಿಳಿಸುವ ರೀತಿ. ಆತ್ಮನು ಮಿಕ್ಕ ವಸ್ತುಗಳಂತೆ ಲೌಕಿಕನಲ್ಲ ಎಂದರೆ ಪ್ರತ್ಯಕ್ಷವೇ ಮುಂತಾದ ಯಾವ ಪ್ರಮಾಣದಿಂದಲೂ ಅರಿಯುವುದಕ್ಕೆ ಬರುವವನಲ್ಲ. ಅವನು ಅತೀಂದ್ರಿಯನಾಗಿರುತ್ತಾನಾದ್ದರಿಂದ ಇಂದ್ರಿಯಗಳಿಂದ ಅವನನ್ನು ಅರಿತುಕೊಳ್ಳುವುದಕ್ಕೆ ಆಗುವುದಿಲ್ಲ. ಮನಸ್ಸು ಅತೀಂದ್ರಿಯವಾಗಿದೆ, ಆದರೆ ಅದು ತನ್ನನ್ನು ತಾನೇ ಅರಿತುಕೊಳ್ಳಬಹುದು. ಆದ್ದರಿಂದ ಅದು ಅಲೌಕಿಕವೇ, ಆತ್ಮನಂತೆ ಅಲೌಕಿಕವಲ್ಲ. ಲೋಕದಲ್ಲಿ ಆದ್ದರಿಂದ ಅದು ಲೌಕಿಕವೇ, ಆತ್ಮನಂತೆ ಅಲೌಕಿಕವಲ್ಲ. ಲೋಕದಲ್ಲಿರುವ ಶಬ್ದಗಳೆಲ್ಲವೂ ಲೌಕಿಕ ವಸ್ತುಗಳನ್ನು ಮಾತ್ರ ಹೇಳುವುದಕ್ಕೆ ತಕ್ಕವಾಗಿರುತ್ತವೆ. ಲೋಕದಲ್ಲಿರುವ ಶಬ್ದಗಳನ್ನೇ ವೇದವು ಬಳಸುತ್ತಿದೆಯಾದ್ದರಿಂದ ಆ ವೇದದಿಂದ ಅಲೌಕಿಕನಾದ ಆತ್ಮನನ್ನು ಅರಿತುಕೊಳ್ಳುವುದು ಹೇಗಾದೀತು? ಆದರೂ ವೇದವು ಆತ್ಮನನ್ನು ತಿಳಿಸುತ್ತಿದೆ. ಇದೊಂದು ಅದ್ಭುತವಲ್ಲವೇ? ಆತ್ಮನು ಶಬ್ದ ಸ್ಪರ್ಶಾದಿಗಳು ಯಾವುವು ಇಲ್ಲದವನು. ಅವನನ್ನು ಲೌಕಿಕ ಶಬ್ದಗಳು ತಿಳಿಸಿಕೊಡುವುದು ಹೇಗೆ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಆತ್ಮನನ್ನು ಮಾತುಗಳಾಗಲಿ ಮನಸ್ಸಾಗಲಿ ತಿಳಿಸಲಾರವು ಎಂದು ವೇದವೇ ಹೇಳುತ್ತಿದೆ. ಹೀಗಿರುವಲ್ಲಿ ಅದೇ ವೇದವು ತಾನು ಮಾತುಗಳ ರಾಶಿಯಾಗಿದ್ದುಕೊಂಡು ಆತ್ಮನನ್ನು ತಿಳಿಸುವ ಬಗೆ ಹೇಗೆ? ಅಮ್ಮ ಅನುಪಮ ಹೇಳ್ಕೊಡಿ ಮಾ ಓದೋದಕ್ಕೆ. ದಿನ ಎಷ್ಟು ಚೆನ್ನಾಗಿ ಓದ್ತಾರೆ ನೋಡಿ. ಅನುಪಮ್ಮ ಹೋಗ್ಬನ್ನಿ ಒಂದು ತಿಂಗಳು ಹೇಳ್ಕೊಡ್ತಾರೆ. ಸೂಪರ್ ಹೇಳ್ಕೊಡ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಇದಕ್ಕೆ ಉತ್ತರವೇನೆಂದರೆ, ಶ್ರುತಿಯು ಇದಲ್ಲ ಎಂದು ನಮಗೆ ತಿಳಿದಿರುವ ಹೊರಗಿನ ಅನಾತ್ಮಗಳೆಲ್ಲವನ್ನು ಅಲ್ಲಗೆಳೆದು ನಮ್ಮನ್ನು ಹಿಂದಕ್ಕೆ ತಳ್ಳುತ್ತದೆ. ಕಟ್ಟಕಡೆಯಲ್ಲಿ ಸ್ವಯಂ ಜ್ಯೋತಿಯಾದ ಆತ್ಮನು ತಾನೇ ಬೆಳಗುತ್ತಾನೆ. ಇದನ್ನು ಸ್ವಲ್ಪ ವಿವರಿಸುವುದು ಅವಶ್ಯ. ನಮ್ಮ ಬುದ್ಧಿಯು ತರ್ಕಬದ್ಧವಾಗಿರುತ್ತದೆ. ಆತ್ಮನು ಹೀಗಲ್ಲ ಎಂದರೆ ಹಾಗಾದರೆ ಹೀಗಿರಬೇಕು ಎಂದು
ತರ್ಕಿಸುತ್ತದೆ. ಮನೆಯೊಳಗೆ ಸೇರಿಕೊಂಡಿರುವ ಬೆಕ್ಕನ್ನು ಹೊರಕ್ಕೆ ಅಟ್ಟಬೇಕಾಗಿರುವಾಗ ಮಿಕ್ಕ ಕಡೆಯಲ್ಲಿ ಅದು ಹರಿದಾಡದಂತೆ ಅಡ್ಡಗಟ್ಟುವುದು, ಬಾಗಿಲು ತೆರೆದಿಡುವುದು, ಈ ಉಪಾಯದಿಂದಲೇ ಅದನ್ನು ಓಡಿಸುತ್ತೇವಲ್ಲವೇ? ಇದರಂತೆ ಬೆಕ್ಕಿನಂತೆ ಇತ್ತಲಿಂದತ್ತ ಹಾರಾಡುತ್ತಿರುವ ಮನಸ್ಸನ್ನು ತಡೆಗಟ್ಟುವುದಕ್ಕಾಗಿ ಶಾಸ್ತ್ರವು ಆತ್ಮನು ಇಂದ್ರಿಯ ಗೋಚರನಲ್ಲ, ಜ್ಞಾನೇಂದ್ರಿಯಗಳಿಂದ ಅವನನ್ನು ಅರಿಯಲಾಗುವುದಿಲ್ಲ, ಕರ್ಮೇಂದ್ರಿಯಗಳಿಂದ ಅವನನ್ನು ಹಿಡಿಯಲಾಗುವುದಿಲ್ಲ ಎಂದು ಮುಂತಾಗಿ ಒಳಕ್ಕೆ ಸರಿಯಿಸುತ್ತದೆ. ಸ್ಥೂಲವಲ್ಲ ಎಂದರೆ ಸೂಕ್ಷ್ಮವಾಗಿರಬೇಕು ಎಂದು ತಿಳಿಯುವ ತರ್ಕವಾಸಿತ ಬುದ್ಧಿಗೆ ಸೂಕ್ಷ್ಮವಲ್ಲ ಎಂದೂ ಹೇಳುತ್ತದೆ. ಅಥಾತ ಆದೇಶವು ನೇತಿ ಇದು ಆತ್ಮನನ್ನು ಉಪದೇಶಿಸುವೆನು, ಇದಲ್ಲ ಅದಲ್ಲ ಎನ್ನುತ್ತದೆ. ಈ ವಾಕ್ಯದಲ್ಲಿ ಅಲ್ಲ ಎಂಬ ಮಾತಿನಿಂದ ಅದರ ಅಭಾವವನ್ನಾಗಲಿ ಮತ್ತೊಂದು ವಸ್ತುವನ್ನಾಗಲಿ ತಿಳಿಯಕೂಡದು. ಯಾವುದು ಆತ್ಮನಲ್ಲಿ ಕಲ್ಪಿತವಾಗಿರುವುದೋ ಅದು ಅಭಾವವಾಗಲಿ ಭಾವವಾಗಲಿ ಎಲ್ಲವನ್ನೂ ಅಲ್ಲಗೆಳೆದ ಮೇಲೆ ವೇದವು ಆತ್ಮರೂಪದಿಂದಲೇ ಉಳಿದುಕೊಳ್ಳುತ್ತದೆ. ಇತಿ ನ ಎರಡೂ ಹೋಗಬೇಕು. ನೈತಿ ಎಂಬುದು ಹೋಗಿ ಬಿಡಬೇಕು. ನಿಜವಾಗಿ ಆತ್ಮನೇ ಅಲ್ಲವೇ ವೇದವೆಂಬುದು? ಆತ್ಮನೇ ವೇದದ ವೇಷದಿಂದ ವ್ಯವಹಾರದಲ್ಲಿ ತೋರಿಕೊಂಡಿರುವನಾದ್ದರಿಂದಲೇ ವೇದಕ್ಕೆ ಆತ್ಮನನ್ನು ತಿಳಿಸಿಕೊಡುವ ಸಾಮರ್ಥ್ಯವಿದೆ. ಆದ್ದರಿಂದಲೇ ಆತ್ಮನಿಗೆ ಪ್ರಮಾಣವೇನಿರುತ್ತದೆ. ವೇದತ್ವವು ಸಂಸ್ಕೃತ ಭಾಷೆಯಾಗಿರುವುದರಿಂದಲ್ಲ, ಅದು ಆತ್ಮನನ್ನೇ ತಿಳಿಸಿಕೊಡುವುದರಿಂದಾಗಿದೆ. ನಾವೆಲ್ಲರೂ ನಿತ್ಯ ನಿರ್ಧರ್ಮಕರು, ನಿರ್ಗುಣರು, ಆತ್ಮಸ್ವರೂಪವೇ. ಆದ್ದರಿಂದ ನೇತಿ ಎಂಬ ಶ್ರುತಿಯು ಅಜಾದ್ವೈತವಾದ ಅನಿದ್ರವಾದ ಅಸ್ವಪ್ನವಾದ ಆತ್ಮಸ್ವರೂಪದಲ್ಲಿ ನಮ್ಮನ್ನು ನಿಲ್ಲಿಸಿ ತಾನೂ ಆತ್ಮನಾಗಿ ನಿಂತು ಬಿಡುತ್ತದೆ. ಮಹಾಪುರುಷರನ್ನು ನಮಸ್ಕರಿಸಿ ಸೇವೆ ಮಾಡಿ ಸಮಯವರಿತು ಕೇಳಿ ವೇದಾರ್ಥವನ್ನು ತಿಳಿದುಕೊಳ್ಳಬೇಕು. ಅದನ್ನು ತಿಳಿದುಕೊಂಡಾಗ ಈಗ ನಮಗಿರುವ ಅಜ್ಞಾನವೆಲ್ಲವೂ ಹೋಗಿಬಿಡುವುದು. ತಿಳಿಸುವ ಗುರು, ಕೇಳುವ ಶಿಷ್ಯ, ತಿಳಿವಳಿಕೆ ಎಲ್ಲವೂ ಪರಮಾತ್ಮನೇ ಆಗಿಬಿಡುವುದು. ಶ್ರುತಿಯು ಅನಾತ್ಮ ನಿಷೇಧದ ಮೂಲಕವೇ ಆತ್ಮನನ್ನು ತಿಳಿಸುತ್ತದೆ. ಪರಮಾರ್ಥವನ್ನು ಶ್ರುತಿಯಲ್ಲಿ ಹೇಗೆ ಹೇಳಿದೆಯೋ ಹಾಗೆಯೇ ತಿಳಿದುಕೊಳ್ಳಬೇಕು. ಶ್ರುತಿಯಲ್ಲಿ ಅದನ್ನು ತಿಳಿಸಿರುವುದು ಹೀಗೆ ಎಂದರೆ ಬ್ರಹ್ಮವು ಹೇಗೆ ಎಂದರೆ ಬ್ರಹ್ಮವು ವಾಂಗ್ ಮನಸ್ಸುಗಳಿಗೆ ಅಗೋಚರವಾಗಿದೆ ಎಂದು ತಿಳಿಸುತ್ತದೆ. ಅದು ಸ್ಥೂಲವಲ್ಲ, ಸೂಕ್ಷ್ಮವಲ್ಲ, ಹ್ರಸ್ವವಲ್ಲ, ದೀರ್ಘವಲ್ಲ ಎಂದು ಮುಂತಾಗಿ ಅತದ್ಧರ್ಮಗಳನ್ನು ಅಲ್ಲಗೆಳೆದು ತಿಳಿಸುತ್ತದೆ. ತದ್ಧರ್ಮ ಅತದ್ಧರ್ಮ, ಅವನ ಧರ್ಮ ತದ್ಧರ್ಮ, ಅವನ ಧರ್ಮವಲ್ಲದ ಅತದ್ಧರ್ಮ. ಆತ್ಮನು ಅಲೌಕಿಕನಾಗಿರುವುದರಿಂದ ಲೌಕಿಕ ವಸ್ತುಗಳನ್ನು ಮಾತ್ರ ಹೇಳುವ ಶಕ್ತಿಯುಳ್ಳ ಶಬ್ದಗಳಿಂದಾಗಲಿ ಅವುಗಳ ಹಿನ್ನೆಲೆಯಾಗಿರುವ ಪ್ರತ್ಯಯಗಳಿಂದಾಗಲಿ ಅವನನ್ನು ತಿಳಿಸುವುದಕ್ಕೆ ಆಗಲಾರದು. ಸರಿಯಾಗಿ ನೋಡಿದರೆ ಲಕ್ಷಣಾವೃತ್ತಿ, ವ್ಯಂಜನಾವೃತ್ತಿ ಇವುಗಳು ಕೂಡ ಇಲ್ಲಿ ಸಾಕಾಗುವುದಿಲ್ಲ. ಏಕೆಂದರೆ ಗಂಗೆಯಲ್ಲಿ ಹಳ್ಳಿ ಇದೆ ಎಂಬಲ್ಲಿ ಗಂಗೆ ಎಂಬ ಮಾತು ಆ ನದಿಯ ದಡವನ್ನು ಲಕ್ಷಣೆಯಿಂದ ಹೇಳುತ್ತದೆಯಷ್ಟೇ. ಇಲ್ಲಿ ಲಕ್ಷಣೆಯಿಂದ ತಿಳಿಸಲ್ಪಡುವ ದಡವು ದಡ ಎಂಬ ಮತ್ತೊಂದು ಲೌಕಿಕ ಶಬ್ದಕ್ಕೆ ವಾಚ್ಯವೇ ಆಗಿರುತ್ತದೆ. ಆದರೆ ಪರಮಾತ್ಮ ವಸ್ತುವು ಆತ್ಮ, ಬ್ರಹ್ಮ ಎಂಬ ಶಬ್ದಗಳಿಗೆ ಕೂಡ ವಾಚ್ಯವಾಗಿರುವುದಿಲ್ಲ. ಅವರ ಮನೆಯಲ್ಲಿ
ಊಟ ಮಾಡುತ್ತೀಯೋ? ಮಾಡ್ತೀಯೋ? ಯಾವ ಪತಿತ ಯಾವ ನೀಚ ಅವನ ಮೇಲೆ ಊಟ ಮಾಡ್ತೀಯಾ? ಅಲ್ಲಿ ಊಟ ಮಾಡ್ತೀಯಾ? ಅಲ್ಲಿ ಹೋಗಿ ಬಿಸಾಕ್ತೀನಿ ಅಂದ್ರೆ ಊಟ ಮಾಡಬಾರ್ದು ಅಂತ ಅದಕ್ಕೆ ಊಟ ಮಾಡ್ತೀಯೋ? ಹಾಗಾದರೆ ವಿಷವನ್ನು ತಿನ್ನು ಎಂಬಲ್ಲಿ ವಿಷವನ್ನು ತಿನ್ನಬೇಕೆಂಬ ಅಭಿಪ್ರಾಯವೇನೂ ಇರುವುದಿಲ್ಲ. ಅಲ್ಲಿ ಊಟ ಮಾಡಬಾರದು ಎಂಬ ಧ್ವನಿ ಇರುತ್ತದೆ. ಆದರೆ ಈ ರೀತಿಯಿಂದಲೂ ಆತ್ಮವಸ್ತುವನ್ನು ತಿಳಿಸಿಕೊಡುವುದಕ್ಕೆ ಆಗುವುದಿಲ್ಲ. ಏಕೆಂದರೆ ಆತ್ಮನು ಯಾವ ಶಬ್ದಕ್ಕೂ ವಿಷಯನಲ್ಲವೆಂಬ ಹೇತು ಇಲ್ಲಿಯೂ ಅನ್ವಯಿಸುತ್ತದೆ. ಶ್ರುತಿಯಲ್ಲಿರುವ ಶಬ್ದಗಳಿಗೆ ಅಲೌಕಿಕಾರ್ಥವನ್ನೇ ಇಟ್ಟುಕೊಳ್ಳೋಣ ಎಂದರೆ ಅದು ಮೀಮಾಂಸಾ ನ್ಯಾಯಕ್ಕೆ ವಿರುದ್ಧವಾಗಿರುತ್ತದೆ. ಏಕೆಂದರೆ ಲೋಕದಲ್ಲಿ ಯಾವ ಶಬ್ದಗಳನ್ನು ಯಾವ ಅರ್ಥದಲ್ಲಿ ಉಪಯೋಗಿಸುತ್ತಾರೋ ವೇದದಲ್ಲಿಯೂ ಬಾಧಕವಿಲ್ಲದಿದ್ದರೆ ಅದೇ ಅರ್ಥವನ್ನು ಸ್ವೀಕರಿಸಬೇಕು ಎಂಬ ಮೀಮಾಂಸಾ ಶಾಸ್ತ್ರದಲ್ಲಿ ಸಿದ್ಧಾಂತ ಮಾಡಿರುತ್ತಾರೆ. ಹೀಗಿರುವಲ್ಲಿ ಶಾಸ್ತ್ರವು ಆತ್ಮತತ್ವವನ್ನು ತಿಳಿಸಿಕೊಡುವುದಾದರೂ ಹೇಗೆ? ಈ ಶಂಕೆಗೆ ಉತ್ತರವನ್ನು ಆಗಲೇ ಹೇಳಿದ್ದಾಗಿದೆ. ಶಾಸ್ತ್ರವು ಇದಲ್ಲ ಅದಲ್ಲ ಎಂದು ಅನಾತ್ಮ ವಸ್ತುಗಳ ಧರ್ಮವನ್ನೆಲ್ಲ ಅಲ್ಲಗೆಳೆಯುವುದರಿಂದ ಅಂತಃಕರಣವು ಹೊರಗಡೆಗೆ ಹೋಗಲರಿಯದೆ ಸುಮ್ಮನಾಗುವುದು. ಚದುರಂಗದ ಆಟದಲ್ಲಿ ರಾಜನನ್ನು ಎಲ್ಲಿಯೂ ಅಲುಗಾಡದಂತೆ ಪೇದೆಯಿಂದ ಹೇಗೆ ಕಟ್ಟು ಮಾಡುತ್ತಾರೋ ಹಾಗೆಯೇ ಅಂತಃಕರಣದ ಕಲ್ಪನಾ ದ್ವಾರಗಳನ್ನೆಲ್ಲ ಮುಚ್ಚಿದರೆ ಅದು ಸುಮ್ಮನಾಗುತ್ತದೆ. ಆಗ ಸ್ವಯಂ ಪ್ರಕಾಶನಾದ ಆತ್ಮನು ತಾನೇ ಬೆಳಗುವನು. ಬಲಮೋದಿ ಆಟದಲ್ಲಿ ಇದು ಪದಾರ್ಥಿ ಮೇಟ್ ಮಾಡ್ತಾರೆ. ಮೇಟು ಎಡಮೋದಿ ಆಟದಲ್ಲಿ ಆನೆ ಇದು ಮಂತ್ರಿ ರಥ ಇದನ್ನು ಮೇಟ್ ಮಾಡ್ತಾರೆ. ಬಲಮೋದಿ ಆಟದಲ್ಲಿ ಮಾತ್ರ ಪದಾರ್ಥಿಯಿಂದಲೇ ಮೇಟ್ ಮಾಡ್ಬೇಕು. ಅಲ್ಲಿಂದ ಮೇಟ್ ಮಾಡೋದ್ರಿಂದ ಕಟ್ ಹಾಕಿರ್ತಾರೆ. ಇದನ್ನ ಮಾಡಿದ್ರು ಅದು ಸ್ಪೆಷಲ್. ಭಾರಿ ಕಷ್ಟ ಇದೆ ಬಲಮೋದಿ ಆಟ. 3 ದಿವಸ ಆಡ್ತಿದ್ವಿ ನಮ್ಮೂರಲ್ಲಿ. ಇವತ್ತು ಆಟ ಆಡಿ ಸಂಜೆ ಅಲ್ಲಿಗೆ ನಿಲ್ಲಿಸಿ ಇವತ್ತು ನಾನೇ ಶುರು ಮಾಡಿ 3 ದಿವಸ ಒಂದು ಆಟ ಆಡ್ತಿದ್ವಿ. ಶಂಕೆ. ಶ್ರುತಿಯ ನಿಷೇಧವು ಅಭಾವ ಬೋಧಕವಲ್ಲವೇ? ಇಲ್ಲೊಂದು ಶಂಕೆ. ಅಂತಃಕರಣವು ಸುಮ್ಮನಾದ ಮಾತ್ರದಿಂದ ಆತ್ಮಜ್ಞಾನವಾಯಿತೆಂದು ಹೇಗೆ ಹೇಳುವುದು? ಅದು ಮಂಕಾಗಿ ಕುಳಿತಿದೆ ಎಂದು ಬೇಕಾದರೂ ಹೇಳಬಹುದು. ಆತ್ಮನು ಸ್ವಯಂ ಪ್ರಕಾಶನೇ ಎಂದರೆ ಮೊದಲೇ ಏತಕ್ಕೆ ತಿಳಿಯಲಿಲ್ಲ? ಇದೂ ಅಲ್ಲದೆ ಶಬ್ದವು ಇದಲ್ಲ ಎಂದು ಹೇಳಿದರೆ ಅದರಿಂದ ಅಲ್ಲವೆಂಬುದನ್ನು ಹೇಗೆ ತಾನೇ ನಿಷೇಧ ಮಾಡುವುದಕ್ಕಾದೀತು? ಆದ್ದರಿಂದ ಅದರ ಅನ್ಯೋನ್ಯ ಭಾವವೋ ಅದರ ಅಭಾವವೋ ಅದರ ವಿರುದ್ಧವೋ ವಿವಕ್ಷಿತವಾಗಿದೆ ಎಂದೇ ಆಯ್ತಲ್ಲ. ಇದು ಅಲ್ಲದೆ ಮನಸ್ಸೈ ವೇದಮಾಪ್ತವ್ಯಂ ಮನಸ್ಸಿನಿಂದಲೇ ಇದನ್ನು ತಿಳಿಯಬೇಕು ಎಂದು ಶ್ರುತಿ ಹೇಳುತ್ತಿದೆ. ಆ ಮನಸ್ಸು ಮಂಕಾದರೆ ಮನಸ್ಸಿನಿಂದ ತಿಳಿದಂತೆ ಆಗುವುದೇ? ಶಬ್ದವು ಆತ್ಮಜ್ಞಾನವನ್ನುಂಟು ಮಾಡುವುದೆಂಬ ವಿಷಯದಲ್ಲಿ ಹೀಗೆ ಬಗೆ ಬಗೆಯ ತೊಡಕುಗಳು ತೋರುತ್ತವೆ. ಶ್ರುತ್ಯುಪದೇಶದ ಮೊದಲನೆಯ ಹೆಜ್ಜೆ ಅಂತರ್ಮುಖತ್ವವನ್ನುಂಟು ಮಾಡುವುದು. ಇದಕ್ಕೆ ಉತ್ತರವನ್ನು ಕೊಡುವ ಮುಂಚೆ ವೇದದ ಉಪದೇಶ ಕ್ರಮವನ್ನು ಕ್ರಮಕ್ರಮವಾಗಿ ವಿಚಾರ ಮಾಡಬೇಕಾಗುತ್ತದೆ. ಮನಸ್ಸಿಗೆ ಅತ್ಯಂತವಾದ ಪುರುಷಾರ್ಥವೇ ಬೇಕಾಗಿರುತ್ತದೆ. ಅದು ಇಂದ್ರಿಯಗಳ ಮೂಲಕವಾಗಿ ಹೊರಗಡೆಯಲ್ಲಿಯೇ ಆ ಪುರುಷಾರ್ಥವನ್ನು ಹುಡುಕಿ ಬೇಸತ್ತಿರುವಾಗ ಶ್ರುತಿಯು ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ಆತ್ಮನನ್ನೇ ಕಂಡುಕೊಳ್ಳಬೇಕು. ಅದಕ್ಕಾಗಿ ಆತ್ಮನ ಶ್ರವಣವನ್ನು ಮಾಡಬೇಕು.
ಆತ್ಮನ ಮನನವನ್ನೇ ಮಾಡಬೇಕು, ಆತ್ಮನ ಧ್ಯಾನವನ್ನೇ ಮಾಡಬೇಕು ಎಂಬ ಉಪದೇಶವನ್ನು ಮಾಡುತ್ತದೆ. ಇದರಿಂದ ವಿಷಯದ ಕಡೆಗೆ ಹರಿಯುತ್ತಿದ್ದ ಮನಸ್ಸಿನ ಪ್ರವಾಹವು ಆತ್ಮ ಪ್ರವಣವಾಗುವುದು. ಪ್ರತ್ಯಕ್ಷ ಅದೇನ್ ಗುರುಗಳೇ? ಪ್ರತ್ಯಕ್ಷ ಪ್ರತ್ಯಕ್ ಪ್ರಣವತೆ ಒಳಗಡೆಗೆ ಹರಿಯುವ ಸ್ವಭಾವ ಅಂತಃಕರಣಕ್ಕೆ ಬಂದ ಹೊರತು ಆತ್ಮಜ್ಞಾನವಾಗುವಂತಿಲ್ಲ. ಆದ್ದರಿಂದ ಶ್ರುತಿಯು ಅಧಿಕಾರಿಯಾದವನಿಗೆ ಮೊದಲು ಅಂತರ್ಮುಖತ್ವವನ್ನುಂಟು ಮಾಡಿಸುತ್ತದೆ. ಸಕ್ಕರೆಯಲ್ಲಿಯೇ ಸಿಹಿಯನ್ನು ಹುಡುಕಬೇಕು, ಹುಣಸೆ ಹಣ್ಣಿನಲ್ಲಿ ಹುಡುಕಬಾರದು ಎಂಬ ಉಪದೇಶವಂತೆಯೇ ಇದು. ಅನಾತ್ಮದ ಪ್ರವಣಾದಿಗಳನ್ನು ಮಾಡುತ್ತಿರುವವರೆಗೆ ನಿನಗೆ ಪರಮ ಪುರುಷಾರ್ಥವು ಸಿಕ್ಕಲಾರದು. ಆತ್ಯಂತಿಕವಾದ ಆನಂದವು ಬೇಕಾಗಿದ್ದರೆ ಆತ್ಮನ ಶ್ರವಣಾದಿಗಳನ್ನೇ ಮಾಡಬೇಕು ಎಂಬುದು ಶ್ರುತಿಯ ಮೊದಲನೆಯ ಉಪದೇಶ. ಇದರಿಂದ ಅಧಿಕಾರಿಯಾದ ಶ್ರೋತೃವಿಗೆ ಮನಸ್ಸು ಒಳಮುಖವಾಗುತ್ತದೆ. ಸಾಕು,